ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮೇಲೆ ಗಾಜಾ ದಾಳಿ ನಡೆಸ್ತಲ್ಲ, ಅದೇ ಥರದ ದಾಳಿಯನ್ನ ಪಾಕಿಸ್ತಾನ ಕಾಶ್ಮೀರದ ಮೇಲೆ ನಡೆಸೋ ಪ್ರಯತ್ನವನ್ನ ಆರಂಭ ಮಾಡ್ತಾ ಇದೆಯಾ? ಇಂಥದೊಂದು ಮಾಹಿತಿ ಇಂಟೆಲಿಜೆನ್ಸ್ ಮೂಲಗಳಿಂದ ಸಿಕ್ಕಿರೋ ಕಾರಣಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಅಲ್ಲಿ ಸೇನೆ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು, ಇಂಟೆಲಿಜೆನ್ಸ್ ಅಧಿಕಾರಿಗಳ ಸಭೆ ಕೂಡ ನಡೆದಿದೆ. ಇದರ ಬೆನ್ನಲ್ಲೇ ಗಡಿ ದಾಟಿ ಒಳಗೆ ಬರುವುದಕ್ಕೆ ಪ್ರಯತ್ನಿಸಿದ 5 ಮಂದಿ ಉಗ್ರರನ್ನ ಭದ್ರತಾ ಪಡೆಗಳು ಕುಪ್ವಾರಾ ಬಳಿ ಹೊಡೆದು ಕೆಡವಿದ್ರೆ, ಪಾಕಿಸ್ತಾನದ ಗುಜರಾತ್ ಗಡಿ ಬಳಿಯಲ್ಲಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನಿ ರೇಂಜರ್ಸ್ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಅದಕ್ಕೆ ಭಾರತೀಯ ಪಡೆಗಳು ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿವೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಜಮ್ಮು ಕಾಶ್ಮೀರ ಹಾಗೂ ಪಾಕಿಸ್ತಾನದ ಗಡಿಯ ಅಪ್ಡೇಟ್ಸ್ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಉಗ್ರರು ಹೇಗೆ ಇಸ್ರೇಲ್ ಮೇಲೆ ಆಕಸ್ಮಿಕ ದಾಳಿಯನ್ನು ನಡೆಸಿದ್ರು, ಅದೇ ಥರದ ದಾಳಿಯೊಂದು ಭಾರತದ ಮೇಲೆ, ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ನಡೆಯುವ ಸಾಧ್ಯತೆಗಳಿರೋದರ ಹಿನ್ನೆಲೆಯಲ್ಲಿ ಕಣಿವೆಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೆಚ್ಚುವರಿ ಪಡೆಗಳನ್ನು ಕೂಡ ಅಲ್ಲಿಗೆ ನಿಯೋಜನೆ ಮಾಡಲಾಗಿದೆ. ಗೆಳೆಯರೆ, ಚಳಿಗಾಲ ಶುರುವಾಗ್ತಾ ಇರೋದ್ರಿಂದ ಪಾಕಿಸ್ತಾನದಿಂದ ಗಡಿ ದಾಟಿ ಕಾಶ್ಮೀರಕ್ಕೆ ಬರುವ ಮಾರ್ಗಗಳು ಇನ್ನು ಕೆಲವೇ ದಿನಗಳಲ್ಲಿ ಹಿಮಾವೃತವಾಗಿ ಹೋಗುತ್ತವೆ. ಮಂಜು ಬೀಳೋದಕ್ಕೆ ಶುರು ಮಾಡಿದ ಮೇಲೆ ಭಯೋತ್ಪಾದಕರನ್ನ ಅಲ್ಲಿ ಗಡಿ ದಾಟಿಸೋದು ಕಷ್ಟದ ಕೆಲಸ ಆಗುತ್ತೆ. ಈಗಾಗಲೇ ಆಕ್ರಮಿತ ಕಾಶ್ಮೀರದ ಲಾಂಚಿಂಗ್ ಪ್ಯಾಡ್ಗಳಲ್ಲಿ ಸಾಕಷ್ಟು ತರಬೇತಿ ಪಡೆದ ಉಗ್ರರನ್ನ ನೆಲೆಗೊಳಿಸಲಾಗಿದ್ದು, ಅವರನ್ನ ಆದಷ್ಟು ಬೇಗ ಭಾರತದ ಗಡಿಯೊಳಕ್ಕೆ ಕಳುಹಿಸಿ ಬಿಡಬೇಕು ಅಂತ ಪಾಕಿಸ್ತಾನ ಈಗಾಗಲೇ ಪ್ರಯತ್ನಗಳನ್ನು ಆರಂಭ ಮಾಡ್ತಾ ಇದೆ. ಅಂಥ 16 ಉಗ್ರ ತರಬೇತಿ ಕೇಂದ್ರಗಳು ಹಾಗೂ ಲಾಂಚಿಂಗ್ ಪ್ಯಾಡ್ಗಳು ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿವೆ. ಹೀಗಾಗಿ ಕಾಶ್ಮೀರದಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಅಂತ ಅಲ್ಲಿನ ಡಿಜಿಪಿ ದಿಲ್ಬಾಗ್ ಸಿಂಗ್ ಹೇಳಿದ್ದಾರೆ. ಗೆಳೆಯರೆ, ಪಾಕಿಸ್ತಾನ ಈಗ ಚುನಾವಣೆಯ ಹೊಸ್ತಿಲಲ್ಲಿದೆ. ಅಲ್ಲಿನ ಸೇನಾ ಪಡೆಗಳಿಗೆ ಇನ್ನಷ್ಟು ದಿನಗಳ ಕಾಲ ಚುನಾವಣೆಯನ್ನು ನಡೆಸೋದು ಇಷ್ಟ ಇಲ್ಲ. ಸದ್ಯಕ್ಕಲ್ಲಿ ಇಮ್ರಾನ್ ಖಾನ್ ಹಾಗೂ ನವಾಜ್ ಶರೀಫ್ ಪಕ್ಷಗಳ ನಡುವೆ ತೀವ್ರ ಸ್ಪರ್ಧೆ ಕಾಣ್ತಾ ಇದೆ. ಇಮ್ರಾನ್ ಖಾನ್ ಜೈಲಲ್ಲಿದ್ದಾರೆ. ಅವರನ್ನ ಶಾಶ್ವತವಾಗಿ ಜೈಲು ಕಂಬಿಗಳ ಹಿಂದಿಟ್ಟು ಬಿಡುವ ಅಥವಾ ಮರಣದಂಡನೆಗೆ ತುತ್ತಾಗುವ ಹಾಗೆ ಮಾಡುವ ಪ್ರಯತ್ನವೊಂದನ್ನ ಅಲ್ಲಿನ ಸೇನೆ ಮಾಡೋದಿಕ್ಕೆ ಹೋಗಿತ್ತು. ದೇಶದ ರಹಸ್ಯಗಳನ್ನು ಬಹಿರಂಗಪಡಿಸಿದ ಆರೋಪದ ಮೇಲೆ ಇಮ್ರಾನ್ ಖಾನ್ ಮೇಲೆ ಸೇನಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ಅಲ್ಲಿನ ಸೇನೆಯ ಆಸೆಗೆ ಸುಪ್ರೀಂ ಕೋರ್ಟ್ ತಣ್ಣೀರೆರಚಿದೆ. ಹೀಗಾಗಿ ಇಮ್ರಾನ್ ಖಾನ್ಗೊಂದು ಸಣ್ಣ ರಿಲೀಫ್ ಸಿಕ್ಕಿದ ಹಾಗೆ ಆಗ್ತಾ ಇದೆ. ಆದರೂ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ವಿರುದ್ಧ ಅಲ್ಲಿ ಸೇನೆ ಕೆಲಸ ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿನೇ ಅಲ್ಲಿಗ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮತ್ತೆ ಪಾಕಿಸ್ತಾನಕ್ಕೆ ಬಂದಿದ್ದಾರೆ. ಈ ಹಿಂದೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿ ಪತ್ನಿಯ ಆರೋಗ್ಯದ ನೆಪ ಕೊಟ್ಟು ಚಿಕಿತ್ಸೆಗೆ ಅಂತ ಲಂಡನ್ಗೆ ಹೋಗಿ ಆನಂತರ ಅಲ್ಲೇ ಆಶ್ರಯವನ್ನು ಕೂಡ ಪಡ್ಕೊಂಡಿದ್ದ ನವಾಜ್ ಶರೀಫ್ಗೆ ಪಾಕಿಸ್ತಾನದ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿದೆ ಮತ್ತು ಆತ ಮತ್ತೆ ಈಗ ಪಾಕಿಸ್ತಾನದಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ನವಾಜ್ ಶರೀಫ್ ಕೂಡ ಪಾಕಿಸ್ತಾನಿ ಸೇನೆ ಇಷ್ಟಪಡೋ ನಾಯಕ ಏನಲ್ಲ. ಅಲ್ಲಿನ ಸೇನೆಗೆ ಪ್ರಧಾನಿ ಹುದ್ದೆಗೆ ಒಂದು ಪೋಪೆಟ್ ಬೇಕು, ಅಂದ್ರೆ ಒಂದು ಕೈಗೊಂಬೆ ಬೇಕು. ಹೇಳಿದ ಮಾತು ಕೇಳೋ ಮನುಷ್ಯನೊಬ್ಬನನ್ನ ಸುಮ್ಮನೆ ಪ್ರಧಾನಿಯ ಕುರ್ಚಿ ಮೇಲೆ ಕೂರಿಸಿ ಅಲ್ಲಿನ ಆಡಳಿತವನ್ನ ಸೇನೆ ನಡೆಸಬೇಕು. ಹೀಗೆ ಹೇಳಿದ ಮಾತು ಕೇಳಿಕೊಂಡು ಬಿದ್ದಿರ್ತಾನೆ ಅನ್ನೋ ಕಾರಣಕ್ಕೇನೆ ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ ಅವರನ್ನ ಪ್ರಧಾನಿಯ ಕುರ್ಚಿ ಮೇಲೆ ಕೂಡಿಸ್ತು. ಆದರೆ ಪ್ರಧಾನಿ ಹುದ್ದೆಗೇರಿದ ಕೆಲವೇ ದಿನಗಳಲ್ಲಿ ಇಮ್ರಾನ್ ಖಾನ್ ಸೇನೆಯ ಮಾತು ಕೇಳೋದನ್ನ ಬಿಟ್ಟರು. ಅದರ ಪರಿಣಾಮ ಸೇನೆ ಮತ್ತು ಇಮ್ರಾನ್ ಖಾನ್ ನಡುವೆ ಒಂದು ವೈಮನಸ್ಯ ಶುರುವಾಯಿತು. ಇನ್ನು ನವಾಜ್ ಶರೀಫ್ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಪ್ರಧಾನಿಯಾಗಿದ್ದವರು. ಅವರ ಅವಧಿಯಲ್ಲಿ ಕೂಡ ಸೇನೆಯ ಜೊತೆ ಪ್ರಧಾನಿಗೆ ಸಾಕಷ್ಟು ಬಾರಿ ತಿಕ್ಕಾಟಗಳು ಆಗಿವೆ. ಆದರೂ ಇಮ್ರಾನ್ ಖಾನ್ಗೆ ಹೋಲಿಕೆ ಮಾಡಿದರೆ ನವಾಜ್ ಶರೀಫ್ ಪಾಕಿಸ್ತಾನದ ಸೇನೆ, ಅದರ ಶಕ್ತಿ ಮತ್ತು ಅದು ಮಾಡಬಹುದಾದ ಷಡ್ಯಂತ್ರಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲ ಸೆನ್ಸಿಬಲ್ ನಾಯಕ ಅಂತ ಪಾಕಿಸ್ತಾನ ಭಾವಿಸುತ್ತೆ. ಹಾಗಂತ ನವಾಜ್ ಶರೀಫ್ ಅನ್ನ ಸಂಪೂರ್ಣವಾಗಿ ಪಾಕಿಸ್ತಾನದ ಸೇನೆ ನಂಬುತ್ತೆ ಅಂತಲೂ ಅಲ್ಲ. ಆದರೂ ಸದ್ಯದ ಪರಿಸ್ಥಿತಿಯಲ್ಲಿ ಇಮ್ರಾನ್ ಖಾನ್ ಅನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು ಅಂದ್ರೆ ಅಲ್ಲಿ ನವಾಜ್ ಶರೀಫ್ ಬೇಕು. ಹೀಗಾಗಿ ಆ ಮಾಜಿ ಪ್ರಧಾನಿಗೆ ಜಾಮೀನು ಕೊಡಿಸಿ ದೇಶದಲ್ಲಿ ಇರೋದಕ್ಕೆ ಪಾಕಿಸ್ತಾನದ ಸೇನೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡ್ತಾ ಇದೆ. ಇನ್ನು ಅಲ್ಲಿ ಚುನಾವಣೆಗಳೀಗ ಘೋಷಣೆ ಆಗಬೇಕು. ಆದರೆ ಸೇನೆಗೆ ಈಗಿರೋ ಹಂಗಾಮಿ ಪ್ರಧಾನಿನೇ ಇನ್ನಷ್ಟು ದಿನ ಮುಂದುವರೆದು ಬಿಡಲಿ ಅಂತೇನಾದರೂ ಅನಿಸಿದ್ರೆ ಅವರು ಚುನಾವಣೆಗಳನ್ನು ಮುಂದೂಡಬೇಕಾಗತ್ತೆ. ಹಾಗೆ ಚುನಾವಣೆಗಳನ್ನು ಮುಂದೂಡೋದಕ್ಕೆ ಒಂದು ಕಾರಣವನ್ನು ಕೂಡ ಅವರು ಹುಡುಕೋಬೇಕು. ಆ ಕಾರಣ ಭಾರತ ಕೂಡ ಆಗಬಹುದು. ಗೆಳೆಯರೆ, ಭಾರತದ ಮೇಲೊಂದು ಭಯೋತ್ಪಾದಕ ದಾಳಿ ನಡೆಯೋ ಹಾಗೆ ನೋಡಿಕೊಂಡು ಯಾವಾಗ ಬೇಕಿದ್ರೂ ಭಾರತ ನಮ್ಮ ಮೇಲೆ ಆಕ್ರಮಣ ನಡೆಸಬಹುದು ಅನ್ನೋ ತರದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಸಹಜವಾಗಿ ಪಾಕಿಸ್ತಾನದಲ್ಲಿ ಹಂಗಾಮಿ ಸರ್ಕಾರ ಹಾಗೆ ಮುಂದುವರಿಯುತ್ತೆ. ಅಲ್ಲಿನ ಚುನಾವಣೆಗಳು ಮುಂದೂಡಲ್ಪಡುತ್ತವೆ. ಸೇನಾ ನಾಯಕನೇ
ಪರೋಕ್ಷವಾಗಿ ಅಧಿಕಾರವನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇಂಥದ್ದೊಂದು ಕುತಂತ್ರವನ್ನ ಪಾಕಿಸ್ತಾನದ ಸೇನೆ ಹೆಣೆಯುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಪಡೆಗಳನ್ನ ಅಲರ್ಟ್ ಮೋಡಲ್ಲಿ ಇಡಲಾಗ್ತಾ ಇದೆ. ಗುರುವಾರ ಭದ್ರತಾ ಸಭೆಯೊಂದನ್ನು ನಡೆಸಲಾಗಿದೆ. ಜಮ್ಮು ಕಾಶ್ಮೀರದ ಭದ್ರತಾ ಸಲಹೆಗಾರ ಆರ್ ಭಾಟಿಯಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ನಾರ್ಥರ್ನ್ ಕಮಾಂಡ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ, ಜಮ್ಮು ಕಾಶ್ಮೀರದ ಡಿಜಿಪಿ ದಿಲ್ಬಾಗ್ ಸಿಂಗ್ ಹಾಗೂ ಇನ್ನಿತರ ಸೇನಾಧಿಕಾರಿಗಳು ಮತ್ತು ಗುಪ್ತಚರ ಇಲಾಖೆಗಳ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಹಮಾಸ್ ದಾಳಿಯ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದ ಭದ್ರತೆಯ ಬಗ್ಗೆ ಚರ್ಚೆಗಳನ್ನ ನಡೆಸಲಾಯಿತು. ಇಸ್ರೇಲ್ ಮೇಲೆ ನಡೆದ ದಾಳಿಯ ತರದ್ದೇ ಮತ್ತೊಂದು ದಾಳಿ ಕಾಶ್ಮೀರದಲ್ಲಿ ನಡೆಯಲಿರುವ ಸಾಧ್ಯತೆಗಳು, ಅದನ್ನು ತಡೆಯೋದಕ್ಕೆ ತೆಗೆದುಕೊಳ್ಳಲಾದ ಮತ್ತು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈಗಾಗಲೇ ಕಾಶ್ಮೀರದಲ್ಲಿ ಕೂಡ ಇಸ್ರೇಲ್ ವಿರುದ್ಧ ಮತ್ತು ಪ್ಯಾಲೆಸ್ತೀನಿಯರನ್ನ ಬೆಂಬಲಿಸಿ ಒಂದಷ್ಟು ಪ್ರತಿಭಟನಾ ಮೆರವಣಿಗೆಗಳು ಕೂಡ ನಡೆದಿವೆ. ಆದರೆ ಆರ್ಟಿಕಲ್ 370 ರದ್ದತಿಗೆ ಮೊದಲು ಅಲ್ಲಿ ನಡೀತಿದ್ದ ಪ್ರತಿಭಟನೆಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ನಡೆದ ಎಲ್ಲ ಪ್ರತಿಭಟನೆಗಳು, ಪ್ರದರ್ಶನಗಳು ಕೂಡ ಬಹುತೇಕ ಶಾಂತಿಯುತವಾಗಿಯೇ ಇದ್ವು ಅಂತ ಹೇಳಲಾಗ್ತಾ ಇದೆ. ಇನ್ನು ಶ್ರೀನಗರದ ಜಾಮಿಯಾ ಮಸ್ಜಿದ್ ಅಲ್ಲಿ ಕಳೆದ 2 ಶುಕ್ರವಾರಗಳಿಂದ ಕೂಡ ಪ್ರಾರ್ಥನಾ ಸಭೆಗಳಿಗೆ ಅವಕಾಶವನ್ನ ಕೊಡಲಾಗಿಲ್ಲ. ಈ ಶುಕ್ರವಾರವೂ ಕೂಡ ಅದಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇಲ್ಲ. ಸ್ನೇಹಿತರೆ, ಪ್ರತಿ ಬಾರಿ ಇಸ್ರೇಲ್ ಗಾಜಾದ ಮೇಲೋ ವೆಸ್ಟ್ ಬ್ಯಾಂಕ್ ಮೇಲೋ ದಾಳಿ ನಡೆಸಿದಾಗ ಅಥವಾ ಅಲ್ ಅಕ್ಸಾ ಮಸೀದಿಯಲ್ಲಿ ಗಲಾಟೆಗಳು ಸಂಭವಿಸಿದಾಗ ಕೂಡ ಶ್ರೀನಗರದ ಈ ಜಾಮಿಯಾ ಮಸ್ಜಿದ್ ನಿಂದ ಗಲಭೆಗಳು ಶುರುವಾಗ್ತಾ ಇದ್ವು. ಅಲ್ಲಿ ಪ್ರಾರ್ಥನಾ ಸಭೆಗಳನ್ನ ಮುಗಿಸಿ ಹೊರಬಂದವರು ನೇರವಾಗಿ ಶ್ರೀನಗರದಲ್ಲಿ ಕಲ್ಲು ತೂರಾಟಕ್ಕೆ ಇಳಿದು ಬಿಡ್ತಾ ಇದ್ರು. ಹೀಗಾಗಿ ಈ ಬಾರಿ ಶುಕ್ರವಾರದ ಪ್ರಾರ್ಥನಾ ಸಭೆಗಳಿಗೆ ಅವಕಾಶವನ್ನು ಕೊಡಲಾಗಿಲ್ಲ. ಹೀಗೆ ಕಾಶ್ಮೀರದಲ್ಲಿ ಎಲ್ಲ ರೀತಿಯ ಎಚ್ಚರಿಕಾ ಕ್ರಮಗಳನ್ನ ಒಂದ್ ಕಡೆ ಕೈಗೊಳ್ಳಲಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಕುಪ್ವಾರಾ ಬಳಿ ಲೈನ್ ಆಫ್ ಕಂಟ್ರೋಲ್ ಸಮೀಪ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ 5 ಉಗ್ರರು ಸಾವಿಗೀಡಾಗಿದ್ದಾರೆ. ಲೈನ್ ಆಫ್ ಕಂಟ್ರೋಲ್ ನಿಂದ ಒಂದಷ್ಟು ಉಗ್ರರು ಒಳಗೆ ನುಸುಳೋದರ ಬಗ್ಗೆ ಇಂಟೆಲಿಜೆನ್ಸ್ ನ ಮಾಹಿತಿ ಇತ್ತು. ಹೀಗಾಗಿ ಮಾಚಿಲ್ ಸೆಕ್ಟಾರ್ ಅಲ್ಲಿ ಸೇನೆ ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಬುಧವಾರ ರಾತ್ರಿ ಹಾಗೂ ಗುರುವಾರ ಆ ಇಡೀ ಪ್ರದೇಶದಲ್ಲಿ ಮತ್ತು ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಉಗ್ರರು ಬರಬಹುದಾದ ದಾರಿಗಳನ್ನು ಗುರುತಿಸಿ ಅಲ್ಲಿ ಭದ್ರತಾ ಪಡೆಗಳು ಸಿದ್ಧಗೊಂಡು ನಿಂತಿದ್ವು. ನಿರೀಕ್ಷೆಯಂತೆ 26ನೇ ತಾರೀಕು ಅಲ್ಲಿ ನುಸುಳುಕೋರರು ಕಾಣಿಸಿಕೊಂಡಿದ್ದಾರೆ. ಅವರಿಗೆ ಶರಣಾಗೋದಿಕ್ಕೆ ತಿಳಿಸಲಾಗಿದೆ. ಆದರೆ ಅವರು ಭದ್ರತಾ ಪಡೆಗಳ ಮೇಲೆ ಯದ್ವಾ ಗುಂಡು ಹಾರಿಸಿದ ಪರಿಣಾಮ ಸೇನೆ ಹಾಗೂ ಪೊಲೀಸರ ತಂಡ ಕೂಡ ಗುಂಡಿನ ದಾಳಿಯನ್ನ ಮಾಡಬೇಕಾಗಿ ಬಂತು. ಆ ಎನ್ಕೌಂಟರ್ ಅಲ್ಲಿ 5 ಉಗ್ರರು ಸಾವಿಗೀಡಾಗಿದ್ದಾರೆ. ಅವರ ಬಳಿ 5 AKಗಳು ಸೇರಿದ ಹಾಗೆ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಜಮ್ಮು ಕಾಶ್ಮೀರದ ಎಡಿಜಿಪಿ ವಿಜಯ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ಈ ಭಾಗದಲ್ಲಿ ಇನ್ನೂ ಸಾಕಷ್ಟು ಮಂದಿ ಭಯೋತ್ಪಾದಕರು ನುಸುಳಿ ಬರೋ ಸಾಧ್ಯತೆಗಳಿದ್ದು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಗಡಿ ದಾಟಿ ಬರೋ ಉಗ್ರರನ್ನ ಇಲ್ಲೇ ಹೊಡೆದು ಕೆಡವಲಾಗುತ್ತೆ. ಅದರ ನಡುವೆ ಕೂಡ ಒಂದಷ್ಟು ಜನ ಕಣ್ತಪ್ಪಿಸಿ ಒಳಗೆ ನುಗ್ಗಿದ್ರು ಅವರು ಕಾಶ್ಮೀರದಲ್ಲಿ ಮತ್ತೆಲ್ಲೋ ಭದ್ರತಾ ಪಡೆಗಳ ಗುಂಡಿಗೆ ಬಲಿಯಾಗ್ತಾರೆ ಅಂತ ವಿಜಯ್ ಕುಮಾರ್ ಹೇಳಿದ್ದಾರೆ. ಗೆಳೆಯರೆ, 4 ದಿನಗಳ ಹಿಂದಷ್ಟೇ ಗಡಿ ದಾಟಿ ಬಂದ 2 ಉಗ್ರರನ್ನ ಹೊಡೆದು ಕೆಡವಲಾಯಿತು. ಈ ವರ್ಷದಲ್ಲಿ ಒಟ್ಟು 40ಕ್ಕೂ ಹೆಚ್ಚು ಮಂದಿಯನ್ನ ನಮ್ಮ ಭದ್ರತಾ ಪಡೆಗಳು ಜನತ್ ಪಾಲು ಮಾಡಿವೆ. ಅವರ ದೇಹಗಳನ್ನು ಕೂಡ ಪಾಕಿಸ್ತಾನ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಹೀಗಾಗಿ ಅವರನ್ನ ಹೊಡೆದು ಹಾಕೋದಲ್ಲದೆ ಮಣ್ಣು ಮುಚ್ಚೋ ಕೆಲಸನೂ ಕೂಡ ಭಾರತನೇ ಮಾಡಬೇಕಾಗಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಆರ್ಎಸ್ಪುರ ಸೆಕ್ಟಾರ್ನಲ್ಲಿನ ಅರ್ನಿಯಾ ಬಳಿ ರಾಷ್ಟ್ರೀಯ ಗಡಿಯಲ್ಲಿ ರಾತ್ರಿ 8 ಗಂಟೆ ಹೊತ್ತಿಗೆ ಭಾರೀ ಸ್ಫೋಟದ ಸದ್ದು ಕೇಳಿ ಬಂತು. ಅದರ ಬೆನ್ನಲ್ಲೇ ಪಾಕಿಸ್ತಾನದ ಗಡಿ ಆಚೆಗಿಂದ ಅಲ್ಲಿನ ರೇಂಜರ್ಸ್ ಭಾರತದ ಗಡಿ ಭದ್ರತಾ ಪಡೆಯ ಯೋಧರ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಕಳೆದ 10 ದಿನಗಳ ಅವಧಿಯಲ್ಲಿ ಇದು ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರೋ 2ನೇ ಸೀಸ್ ಫೈರ್ ಉಲ್ಲಂಘನೆ. 17ನೇ ತಾರೀಕು ಕೂಡ ಪಾಕಿಸ್ತಾನ ಇಂಥದೇ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿತ್ತು. ಅದರಲ್ಲಿ ನಮ್ಮ 2 ಯೋಧರು ಗಾಯಗೊಂಡಿದ್ರು. ಈಗ ಕೂಡ ಮತ್ತದೇ ಥರದ ದಾಳಿ ನಡೆದಿದೆ. ಭಾರತೀಯ ಯೋಧರು ಕೂಡ ಪ್ರತಿ ದಾಳಿ ನಡೆಸಿದ್ದಾರೆ. ಆದರೆ ಅದರ ಪರಿಣಾಮಗಳಿನ್ನೂ ಗೊತ್ತಾಗಬೇಕಾಗಿದೆ. ಈ ಭಾಗದಲ್ಲಿ ಪಾಕಿಸ್ತಾನ ಡ್ರೋನ್ ಮೂಲಕ ಆಯುಧಗಳನ್ನ ಹಾಗೂ ಮಾದಕ ಪದಾರ್ಥಗಳನ್ನ ಭಾರತದ ಗಡಿ ದಾಟಿಸಿ ಕಳುಹಿಸಿಕೊಡ್ತಾ ಇರುತ್ತೆ. ಜೊತೆಗೆ ಈಗ ಉಗ್ರರನ್ನು ಕೂಡ ಗಡಿ ದಾಟಿಸಬೇಕಾಗಿರೋ ಸಮಯ ಆದ್ದರಿಂದ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯ ಮೂಲಕ ಭದ್ರತಾ ಪಡೆಗಳ ಗಮನವನ್ನ ಬೇರೆ ಕಡೆಗೆ ಸೆಳೆದು ಉಗ್ರರನ್ನ ಗಡಿ ದಾಟಿಸೋ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಭದ್ರತಾ ಪಡೆಗಳು ಗಡಿಯುದ್ದಕ್ಕೂ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಚಳಿಗಾಲ ಆರಂಭವಾಗ್ತಾ ಇರೋದ್ರಿಂದ ಅಲ್ಲಿ ಇನ್ನಷ್ಟು ದಿನಗಳ ಕಾಲ ಸೇನೆ ಹಾಗೂ ಗಡಿ ಭದ್ರತಾ ಪಡೆಗಳು ಮತ್ತಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ. ಇದು ಗೆಳೆಯರೆ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.